ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಘೋಷಣೆ ಮಾಡಿರುವಂಥದ್ದು ಸಾಕಷ್ಟು ಈಗ ಕೆಲವು ಆರೋಪಗಳು ಕೂಡ ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಅಲ್ಲಿ ರಿಯಲ್ ಎಸ್ಟೇಟ್ಗೋಸ್ಕರ ಹೆಸರು ಬದಲಾಯಿಸಿದ್ರು ಏನೋ ಅಂತ ನೋಡಿ, ಇದು ನಿಜವಾದಂಥ. ಯಾಕಂದರೆ ಡಿ ಕೆ ಶಿವಕುಮಾರು ರಿಯಲ್ ಎಸ್ಟೇಟು ಒಂದಕ್ಕೊಂದು ಕೋರ್ಡಿನೇಷನ್ ಇದೆ. ಹೀಗಾಗಿ ಇವತ್ತು ಭಾಳಷ್ಟು ಅಲಿಗೇಷನ್ ಇದೆ, ಅಲ್ಲಿ ಸುತ್ತಮುತ್ತಲೆಲ್ಲ ಅವ್ರದ್ದು ಲ್ಯಾಂಡ್ಸ್ ಇದೆ ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ರಾಮನಗರ ಅಂತಂದರೆ ಯಾವುದೋ ಒಂದು ಗ್ರಾಮೀಣ ಪ್ರದೇಶದ ಒಂದು ಜಿಲ್ಲೆ ಅನ್ನುವಂಥದ್ದು ಇರ್ಬೋದು. ಅದಕ್ಕೆ ರಿಯಲ್ ಎಸ್ಟೇಟು ಮತ್ತು ಯಾರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರ್ತಾರೆ ಫಾರಿನರ್ಸ್ ಹೊತ್ತು ಬೇರೆ ರಾಜ್ಯದವರು, ಅವರಿಗೆಲ್ಲ ಅವಕಾಶ ಆಗಲಿ ಅನ್ನುವಂಥದ್ದು. ಬೆಂಗಳೂರು ದಕ್ಷಿಣ ಅಂಥೇಳಿ ಘೋಷಣೆ ಮಾಡಿದರೆ ಇದು ಪಾರ್ಟ್ ಆಫ್ ದಿ ಬೆಂಗಳೂರು ಅಂತ ತಿಳ್ಕೊಂಡು ಅಲ್ಲಿ ರಿಯಲ್ ಎಸ್ಟೇಟ್ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯತೆ ಮತ್ತು ಪ್ರಾಪರ್ಟೀಸ್ ರೇಟು ಇನ್ಕ್ರೀಸ್ ಆಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಒಂದು ಒಳಗಿನ ಇಂಟೆನ್ಷನ್, ಅಂಡರ್ ಇಂಟೆನ್ಷನ್ ಏನಿದೆ ಅಲ್ಲ, ಅದಕ್ಕೆ ಅದನ್ನು ಹೆಸರು ಬದಲಾವಣೆ ಮಾಡುವಂಥದ್ದು ಆಗಿದೆ ಅಂಥೇಳಿ. ಯಾಕಂದ್ರೆ ರಾಮನಗರ ಚೇಂಜ್ ಮಾಡುವಂಥದ್ದು ಅವಶ್ಯಕತೆಯೇ ಇರಲಿಲ್ಲ, ಹೇಗಾದರೂ ಇಟ್ಟಿದ್ರು. ಅವತ್ತು ರಾಮನಗರ ಅಂತ ಜಿಲ್ಲೆ ಘೋಷಣೆ ಮಾಡಿದಾಗ ಅದನ್ನು ಹೆಸರಿಟ್ಟಾಗ ಯಾರು ಕುಮಾರಸ್ವಾಮಿಯವರು ಆವಾಗ ಇದನ್ನು ಪ್ರೊಟೆಸ್ಟ್ ಮಾಡಬೇಕಾಗಿತ್ತಲ್ಲ. ಹಿಂದೆ ನಾನು ಕಂದಾಯ ಮಂತ್ರಿ ಇದ್ದಾಗ ಇದು ಘೋಷಣೆ ಆಯಿತು, ಜಿಲ್ಲೆ ರಾಮನಗರ ಅಂತ ಆಯಿತು. ಅವತ್ತು ಡಿ ಕೆ ಶಿವಕುಮಾರ್ ಏನಾದರೂ ಅಪಸ್ವರ ಎತ್ತಿದ್ರೆ ಅವ್ರ ಹೆಸರಿಡೋದ್ರ ಬಗ್ಗೆ ಏನಾದರೂ ಕ್ವಶನ್ ಕೇಳಬೇಕಾಯ್ತಲ್ಲ. ಅವತ್ತು ಆ ರೀತಿ ಅಬ್ಜೆಕ್ಷನ್ ಮಾಡದಂಥ ವ್ಯಕ್ತಿ ಇವತ್ತು ನಮಗೆ ಅಧಿಕಾರ ಇದೆ ಅನ್ನುವಂಥ ಕಾರಣದ ಸಲುವಾಗಿ ಹೆಸರನ್ನು ಬದಲಾವಣೆ ಒಂದು ಕಾನ್ಸೆನ್ಸ್ ಕ್ರಿಯೇಟ್ ಮಾಡಬೇಕಾಯಿತು. ಅವರು ಕರೆದು ಎಲ್ಲರೂ ಕುಂತು ಮಾತಾಡಿ ಆಯ್ತಪ್ಪ ಹಿಂಗೆ ಮಾಡೋಣ ಅಂತಂದರೆ ಅದು ಬೇರೆ ಇತ್ತು. ಆದರೆ ನೀನು ಮಾಡಲಾರ್ದೇ ಕಾನ್ಸೆನ್ಸ್ ಕ್ರಿಯೇಟ್ ಮಾಡಲಾರ್ದೇ ಈ ರೀತಿ ಇವತ್ತು ಹೆಸರು ಬದಲಾವಣೆ ಮಾಡಿದ್ದು ರಿಯಲ್ ಎಸ್ಟೇಟ್ಗೆ ಕುಮ್ಮಕ್ಕು ಕೊಡೋ ಸಲುವಾಗಿ ಮಾಡಿದ್ದು ಅಂತ ನಾನು ಅರ್ಥ ಮಾಡ್ಕೊಂಡೆ. ಸರ್, ಈಗ ಪ್ರಮುಖವಾಗಿ ಈಗ ರಾಮನಗರ ಏನಿದೆ, ರಾಮನಗರ ಈಗ ಕುಮಾರಸ್ವಾಮಿ ಅವರ ಕರ್ಮಭೂಮಿ ಅಂತ ಹೇಳಲಾಗ್ತಾ ಇತ್ತು. ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಡಿ ಕೆ ಶಿವಕುಮಾರ್ ಅವರು ಅಂದರೆ ಕುಮಾರಸ್ವಾಮಿಯವರನ್ನ ಒಂದು ರೀತಿ ಅಂದರೆ ಕಂಟ್ರೋಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗುವಂತಹ ಸಂದರ್ಭದಲ್ಲಿ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅನ್ನುವಂಥ ಅವಲೋಕನ. ನೋಡ್ರಿ, ಹೆಸರು ಬದಲಾವಣೆ ಇಂಟೆನ್ಷನ್ನು ರಿಯಲ್ ಎಸ್ಟೇಟ್ಗೆ ಹೆಚ್ಚು ಉತ್ತೇಜನ ಕೊಡುವಂಥದ್ದು, ಅದಕ್ಕೆ ಲಾಭ ಮಾಡ್ಕೊಳ್ಳುವಂಥದ್ದು ವೈಯಕ್ತಿಕವಾಗಿ. ಇನ್ನು ಕುಮಾರಸ್ವಾಮಿ ಅವ್ರದ್ದು ವ್ಯಕ್ತಿತ್ವ, ಅವ್ರದ್ದೇನೋ ಒಂದು ಪ್ರಭಾವ ಇದೆ, ಅದು ಹೆಸರು ಬದಲಾವಣೆ ಆಯ್ತು ಅಂಥೇಳಿ ಆ ಪ್ರಭಾವ ಏನು ಕಡಿಮೆ ಆಗೋದಿಲ್ಲ. ಮಾನ್ಯ ದೇವೇಗೌಡರದು, ಕುಮಾರಸ್ವಾಮಿಯವರು ಅವ್ರದ್ದೇ ಒಂದು ಲೀಡರ್ಶಿಪ್ ಇದೆ, ಅವ್ರದ್ದೇ ಒಂದು ವೋಟರ್ಸ್ ಮೇಲೆ ಪ್ರಭಾವ ಇದೆ. ಅದನ್ನು ಹೆಸರು ಬದಲಾವಣೆ ಮುಖಾಂತರ ಪ್ರಭಾವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ವೈಯಕ್ತಿಕವಾದಂಥ ಪ್ರಭಾವ ಕುಗ್ಗಿಸ್ಲಿಕ್ಕೆ ಅನ್ನುವಂಥದ್ದು ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರ ಪ್ರಭಾವವನ್ನು ಕುಗ್ಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ.